ಕ್ರಿಸ್ತರಲ್ಲಿ ಬೆಳಗಿನ ವಂದನೆಗಳೊಂದಿಗೆ ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ಭಾಗ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ನಿನ್ನ ಮೇಲೆ ಪವಿತ್ರಾತ್ಮರು ಬರುವರು, ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ದೇವರ ವಚನವನ್ನು ನಾವು ಪ್ರತ್ಯೇಕವಾಗಿ ಜ್ಞಾನಿಸಬೇಕಾಗಿದೆ. ಪವಿತ್ರಾತ್ಮರ ಶಕ್ತಿ ಇಳಿದು ಬಂದಾಗ ದೇವರು ನಮಗೆ ಒಂದು ವಿಶೇಷ ಆಶೀರ್ವಾದವನ್ನು ಕೊಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲೂ ಕೂಡ ನಾವು ನೋಡುತ್ತೇವೆ. ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ಒಂದು ವಿಶೇಷವಾದ ಶಕ್ತಿಯನ್ನು ನಮಗೆ ಕೊಡುತ್ತಾರೆ. ಅದೇ ಪವಿತ್ರಾತ್ಮರ ಶಕ್ತಿಯಾಗಿದೆ. ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ನಾವು ಹೇಳುವುದು ಅದೇ ಆಗಿದೆ. ದೇವರ ಆ ಒಂದು ಶಕ್ತಿಯು ನಮ್ಮ ಮೇಲೆ ಇಳಿದು ಬಂದಾಗ ದೇವರ ವಚನವನ್ನು ನಾವು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ನಾವು ವಚನವನ್ನು ಓದುವುದಷ್ಟೇ ಅಲ್ಲ, ದೇವರ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕಾಗಿದೆ. ಪ್ರತಿದಿನವೂ ಯೇಸು ಕ್ರಿಸ್ತರು ಸದಾ ನಮ್ಮ ಜೀವಿತದಲ್ಲಿ ಹುಟ್ಟಿ ಬರಬೇಕು. ಯಾದಾಗಿದೆ ದೇವರು ನಮಗೆ ಕಲಿಸಿಕೊಡುವಂಥ ವಿಷಯ. ಪ್ರತಿದಿನ ಯೇಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಹುಟ್ಟಿ ಬಂದಾಗ ನಮ್ಮ ಜೀವಿತದಲ್ಲಿ ಒಂದು ಹೊಸ ಅನುಭವವನ್ನು ಕೊಡುವವರಾಗಿದ್ದಾರೆ. ಅಂದು ಯೋಹಾನನಿಗೆ ಕೊಟ್ಟಂಥ ಒಂದು ಸಂತೋಷ, ಹೊಸತನ, ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಮಾರ್ಪಾಡಾಗಿ ಯೇಸು ಕ್ರಿಸ್ತರ ಪ್ರೀತಿ, ಸಹನೆ, ತಾಳ್ಮೆಯಿಂದ ಬದುಕಬೇಕಾಗಿದೆ. ಪ್ರಿಯರೇ, ಈ ವಚನವನ್ನು ಸರ್ವರಿಗೂ ತಿಳಿಸಿ ದೇವರ ಸೇವೆಗೆ ಪಾಲುದಾರರಾಗಬೇಕಾಗಿ ಪ್ರತಿಯೊಬ್ಬರಿಗೂ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಕಳುಹಿಸಿರಿ, ನಾವು ನಿಮಗಾಗಿಯೂ ಪ್ರಾರ್ಥಿಸುತ್ತೇವೆ. ಆಮೆನ್.